ಚನ್ನಪಟ್ಟಣದ ದೇವರ ಹೊಸಳ್ಳಿ ಗ್ರಾಮದಲ್ಲಿ ಗಲಾಟೆ ಆಗಿದೆ. ನಾಗರಕಟ್ಟೆ ಜಾಗದಲ್ಲಿ ಅಂಬೇಡ್ಕರ್ ಬೋರ್ಡ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಹಾಗಾಗಿ ಎರಡು ಸಮುದಾಯದ ಮಧ್ಯದಲ್ಲಿ ಗಲಾಟೆ ಆಗಿರೋದು. ಸರ್ಕಾರಿ ಜಾಗದಲ್ಲಿ ಇದೆ ಈ ನಾಗರಕಟ್ಟೆ. ಇದೇ ಜಾಗದಲ್ಲಿ ಈಗ ಅಂಬೇಡ್ಕರ್ ಭಾವಚಿತ್ರವನ್ನ ಬೋರ್ಡ್ ರೀತಿಯಲ್ಲಿ ಹಾಕಿಬಿಟ್ಟಿದ್ದಾರೆ. ಇದೇ ವಿಷಯವಾಗಿ ಗ್ರಾಮದಲ್ಲಿ ಘರ್ಷಣೆ ಸಂಭವಿಸಿದೆ. ಗ್ರಾಮಕ್ಕೆ ಎಸ್ಪಿ ಮತ್ತು ತಹಶೀಲ್ದಾರ್ ಅಂದ್ರೆ ಅಧಿಕಾರಿಗಳ ತಂಡ ಭೇಟಿಯನ್ನ ಕೊಟ್ಟಿದೆ. ವಿವಾದಿತ ಸ್ಥಳಕ್ಕೆ ಸದ್ಯಕ್ಕೆ ಬ್ಯಾರಿಕೇಡ್ ಅನ್ನು ಹಾಕಿ ಪ್ರವೇಶವನ್ನ ನಿರ್ಬಂಧಿಸಿದ್ದಾರೆ. ಸ್ಥಳದಲ್ಲಿ ಸಿಸಿಟಿವಿಯನ್ನ ಪೊಲೀಸರು ಅಳವಡಿಸಿದ್ದಾರೆ. ನಾಗರಕಟ್ಟೆ ಜಾಗದಲ್ಲಿ ಅಂಬೇಡ್ಕರ್ ಭಾವಚಿತ್ರದ ಒಂದು ಬೋರ್ಡ್ ಅನ್ನ ಹಾಕಿರೋದೇ ವಿವಾದಕ್ಕೆ ಕಾರಣ ಆಗಿರೋದು. ಗಲಾಟೆ ಸಂಘರ್ಷದ ರೂಪವನ್ನ ಪಡ್ಕೊಂಡಿದೆ ಎರಡು ಸಮುದಾಯದ ಮಧ್ಯದಲ್ಲಿ. ಅದು ಬೇಸಿಕಲಿ ಒಂದು ಸರ್ಕಾರಿ ಜಾಗ. ನಾಗರಕಟ್ಟೆ ಇತ್ತು, ಅಂಬೇಡ್ಕರ್ ಭಾವಚಿತ್ರವನ್ನ ಅಲ್ಲಿ ಹಾಕಕ್ಕೆ ಹೋಗಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ಹಾಗಾಗಿ ಗಲಾಟೆ ಶುರುವಾಗಿದೆ. ಸಂಘರ್ಷ ಉಂಟಾಗಿದ್ರಿಂದ ಅಧಿಕಾರಿಗಳು ಬಂದಿದ್ದಾರೆ ಸ್ಥಳಕ್ಕೆ. ಸದ್ಯಕ್ಕೆ ಆ ವಿವಾದಿತ ಸ್ಥಳದಲ್ಲಿ ಒಂದು ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧಿಸಿದ್ದಾರೆ. ದೇವರ ಹೊಸಳ್ಳಿ ಗ್ರಾಮದಲ್ಲಿ ಈ ರೀತಿ ಗಲಾಟೆ ಆಗಿರೋದು. ಸದ್ಯಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ. ಪೊಲೀಸರು ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ನಾಗರಕಟ್ಟೆ ಇದೆ, ಅಲ್ಲೊಂದು ಅಂಬೇಡ್ಕರ್ ಬೋರ್ಡ್ ಅನ್ನ ಹಾಕಿರೋದು, ಭಾವಚಿತ್ರದ ಬೋರ್ಡ್ ಹಾಕಿರೋದೇ ಈಗ ವಿವಾದಕ್ಕೆ ಕಾರಣ ಆಗಿರೋದು. ಸರ್ಕಾರಿ ಜಾಗದಲ್ಲಿ ಈ ಬೋರ್ಡ್ ಏಕಾಏಕಿ ಹಾಕಿದ್ದಕ್ಕೆ ತೀವ್ರ ವಿರೋಧವನ್ನ ಒಂದು ಸಮುದಾಯದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಫಸ್ಟಿಗೆ ನಾಗರಕಟ್ಟೆ ಇತ್ತು, ಸರ್ಕಾರಿ ಜಾಗ ಹೇಳಿ ಕೇಳಿ ಅಂಬೇಡ್ಕರ್ ಭಾವಚಿತ್ರದ ಬೋರ್ಡ್ ಹಾಕ್ತಿದ್ದಂಗೆ ಗಲಾಟೆ ಯಾವ ಸ್ವರೂಪ ಪಡ್ಕೊಳ್ತು. ಈಗ ಅಧಿಕಾರಿಗಳ ಸ್ಥಳಕ್ಕೆ ಬಂದಿದ್ರಲ್ಲ, ಗ್ರಾಮಸ್ಥರನ್ನ ಮನವೊಲಿಸೋ ಕೆಲಸ ಮಾಡಿದಾರಾ? ಖಂಡಿತ ಶರ್ಮಿತಾ, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೇವರ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 106 ಏನು ಸರ್ಕಾರಿ ಜಾಗ ಏನಿದೆ, ಆ ಜಾಗದಲ್ಲಿ ಒಂದು ನಾಗರಕಟ್ಟೆ ಸರಿಸುಮಾರು ವರ್ಷಗಳಿಂದ 16 ವರ್ಷಗಳಿಂದ ಅಲ್ಲಿ ಇರ್ತದೆ. ಅದೇ ಒಂದು ಸ್ಥಳಕ್ಕೆ ಒಂದು ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಇರತಕ್ಕಂತ ಒಂದು ಬೋರ್ಡ್ ಅನ್ನ ಅಳವಡಿಕೆ ಮಾಡ್ತಾರೆ. ಇದು ಈಗ ಎರಡು ಸಮುದಾಯಗಳ ನಡುವೆ ಒಂದು ಕಿತ್ತಾಟಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಕಳೆದ ದಿನ ಕೂಡ ಪರಿಸ್ಥಿತಿ ಬಹಳ ಮಿತಿಮೀರಿ ಪೊಲೀಸರ ತಂಡ ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ರಾಮನಗರ ಎಸ್ ಪಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಗೌಡ ಹಾಗೆ ಚನ್ನಪಟ್ಟಣ ತಹಶೀಲ್ದಾರ್ ಆಗಿರ್ತಕ್ಕಂಥ ಗಿರೀಶ್ ಅವರು ಕೂಡ ಹೋಗಿ ಅಲ್ಲಿ ಭೇಟಿಯನ್ನ ಕೊಟ್ಟು ಎರಡೂ ಸಮುದಾಯದ ಜನರನ್ನ ಸಮಾಧಾನ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಇದು ಪರಿಸ್ಥಿತಿ ಬಹಳ ಉದ್ವಿಗ್ನ ಪರಿಸ್ಥಿತಿಗೆ ತಲುಪಿದಂತ ಹಿನ್ನೆಲೆ ಈಗ ವಿವಾದಿತ ಸ್ಥಳವನ್ನ ಸಂಪೂರ್ಣವಾಗಿ ಒಂದು ನಿಷೇಧಾಜ್ಞೆ ಮಾಡಿ ಅಲ್ಲಿ ಬ್ಯಾರಿಕೇಡ್ ಹಾಕಿ ಅಲ್ಲಿ ಪ್ರವೇಶವನ್ನ ನಿಷೇಧ ಮಾಡಿದ್ದಾರೆ. ಗ್ರಾಮಸ್ಥರು ಯಾರು ಕೂಡ ಸ್ಥಳಕ್ಕೆ ಹೋಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಒಂದು ಸಿಸಿಟಿವಿಯನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಆ ಒಂದು ಬೋರ್ಡ್ ಹಾಕಿದಂತ ವಿಚಾರಕ್ಕೆ ಒಂದು ಶುರುವಾದಂತ ಈ ಒಂದು ಕಿತ್ತಾಟ ಈಗ ಬಹಳ ಗಂಭೀರ ಸ್ವರೂಪವನ್ನ ಪಡಿತಾ ಇದೆ. ಹಾಗಾಗಿ ಗ್ರಾಮಸ್ಥರು ಕೂಡ ಈ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಬೇಕು. ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಸಮಸ್ಯೆಯನ್ನ ಆದಷ್ಟು ಬೇಗ ಒಂದು ಬಗೆಹರಿಸಬೇಕು ಎನ್ನುವಂತ ಒತ್ತಾಯವನ್ನ ದೇವರ ಹೊಸಳ್ಳಿ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಶರ್ಮಿತಾ. ಈಗ ಪೊಲೀಸರು ಕೂಡ ಸ್ಥಳದಲ್ಲಿ ಬಂದಿದ್ದಾರೆ. ಅಲ್ಲಿ ಗ್ರಾಮಸ್ಥರು ವಾಗ್ವಾದವನ್ನ ಮಾಡ್ತಾ ಇದ್ದಾರೆ. ಎರಡು ಸಮುದಾಯದವರು ಪಟ್ಟೇನೀಗ ಅಂದ್ರೆ ಅಲ್ಲಿ 16 ವರ್ಷಗಳಿಂದ ನಾಗರಕಟ್ಟೆಯನ್ನು ನಿರ್ಮಾಣ ಆಗಿತ್ತು. ಆ ಸ್ಥಳದಲ್ಲಿ ಈಗ ಅಂಬೇಡ್ಕರ್ ಅವರ ಭಾವಚಿತ್ರ ಇರತಕ್ಕಂತ ಒಂದು ಬೋರ್ಡ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಇದು ನಾಗರಕಟ್ಟೆ ಊರಿನ ಗ್ರಾಮಸ್ಥರಿಗೆ ಸೇರಿದ್ದು. ಎಲ್ಲ ಜಾತಿಯ ಜನರು ಕೂಡ ಬಂದು ಇಲ್ಲಿ ಪೂಜೆಯನ್ನ ಮಾಡಬಹುದು. ಆದ್ರೆ ಏಕಾಏಕಿ ಇಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಇರತಕ್ಕಂತ ಬೋರ್ಡ್ ಅನ್ನ ಯಾಕೆ ಹಾಕ್ಬೇಕಾಗಿತ್ತು ಎನ್ನುವಂತ ಪ್ರಶ್ನೆಯನ್ನ ಒಂದು ಕೋಮಿನ ಜನಾಂಗ ಮಾಡ್ತಾ ಇದ್ರೆ, ಮತ್ತೊಂದು ಕೋಮಿನ ಜನಾಂಗ ಇದು ಸರ್ಕಾರಿ ಜಾಗ ಆಗಿರತಕ್ಕಂತ ಹಿನ್ನೆಲೆ ನಮ್ಮ ಇಷ್ಟಕ್ಕೆ ನಾವು ಬೋರ್ಡ್ ಅನ್ನ ಹಾಕಿದ್ದೇವೆ ಎನ್ನುವಂತ ವಿಚಾರವನ್ನು ಕೂಡ ಅವರು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ವೆಂಕಟೇಶ್ ಈ ಕ್ಷಣದ ಮಾಹಿತಿಗೆ.